Blessed be the name of the Lord. Hallelujah. The Lord has helped us all to see this new year, 2025. Praise be to His holy name. ಕರ್ತನು ತನ್ನ ಮಹಾ ಕೃಪೆಯಿಂದ 2025 ನಾವೆಲ್ಲರೂ ನೋಡುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. One thing we need to pray that God will continually order the steps of our life. We need to be sensitive to the leadings of the Lord, not walking in our own ways. ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಪ್ರಾರ್ಥಿಸಬೇಕು. ಆ ಸಂಗತಿ ಯಾವುದು ಅಂತ ಹೇಳಿದರೆ, ಕರ್ತನು ಮುಂದುವರಿಯಲಿ, ಸತತವಾಗಿ ನಮ್ಮ ಗತಿಸ್ಥಾಪನೆಯನ್ನು ಮಾಡುವಂಥ ವಿಷಯದಲ್ಲಿ ಮುಂದುವರಿಯಲಿ ಮತ್ತು ಆತನ ನಡೆಸುವಿಕೆಗೆ ನಾವು ಸೂಕ್ಷ್ಮ ಮತಿಯುಳ್ಳವರಾಗಬೇಕು. ಬಿಕಾಸ್ ದ ಡೇಸ್ ಆರ್ ಈವಿಲ್. The Bible clearly says that the end of all things is near. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲದರ ಅಂತ್ಯ ಸಮೀಪವಾಗಿದೆ ಎಂಬುದಾಗಿ. ಟೈಮ್ಸ್ ಆ್ಯಂಡ್ ಸೀಸನ್ಸ್ ಆರ್ ಚೇಂಜಿಂಗ್. ಸಮಯಗಳು, ಕಾಲಗಳು ಬದಲಾಗ್ತದೆ. ವಿ ನೀಡ್ ಟು ಬಿ ಸೀರಿಯಸ್ ಇನ್ ಅವರ್ ವಾಕ್ ವಿತ್ ದ ಲಾರ್ಡ್. ಕರ್ತನೊಟ್ಟಿಗಿನ ನಮ್ಮ ನಡೆಯಲ್ಲಿ ನಾವು ಭಾಳ ಗಂಭೀರವಾಗಿರಬೇಕಾದಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಸೊ ದಿಸ್ ಟೂ ಥಿಂಗ್ಸ್ ಲೆಟ್ ಅಸ್ ರಿಮೆಂಬರ್. ಮೇ ದ ಲಾರ್ಡ್ ಕಂಟಿನ್ಯೂ ಟು ಆರ್ಡರ್ ಅವರ್ ಸ್ಟೆಪ್ಸ್. ಲೆಟ್ ಅಸ್ ಬಿ ಡಿಸರ್ನಿಂಗ್, ನಾಟ್ ಡೂಯಿಂಗ್ ಅವರ್ ಓನ್ ಥಿಂಗ್, ಬಟ್ ಅಲೌ ಗಾಡ್ ಟು ಡೂ ಥಿಂಗ್ಸ್ ಇನ್ ಯೋರ್ ಲೈಫ್. ಎರಡು ಸಂಗತಿಗಳ ಬಗ್ಗೆ ನಾವು ಲಕ್ಷ್ಯದಲ್ಲಿ ಇರೋಣ. ನಮ್ಮದನ್ನೇ ನಾವು ಮಾಡುವಂಥ ಸಂಗತಿ ಅಲ್ಲ, ದಿನಗಳಲ್ಲ. ವಿವೇಚನಾಶೀಲತೆಯಲ್ಲಿ ನಾವು ಬರೋಣ. ಆಮೆನ್. Hallelujah. And let us be sensitive to God and to His Spirit and to His voice. ದೇವರಿಗಾಗಿ, ಪವಿತ್ರಾತ್ಮನಿಗಾಗಿ, ದೇವರ ಸ್ವರಕ್ಕಾಗಿ ನಾವು ಎಚ್ಚರಿಕೆಯಲ್ಲಿರೋಣ. May the Lord bless us and prosper us spiritually in this new year. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಆತ್ಮೀಕವಾಗಿ ನಮ್ಮನ್ನು ಅವರು ವೃದ್ಧಿ ಮಾಡಲಿ. ಆಮೆನ್.